ಸಾಮಾಜಿಕ ಜಾಲತಾಣದಲ್ಲಿ ಮಸೀದಿ ಬಗ್ಗೆ ಅಪಪ್ರಚಾರ ಆರೋಪ ಮುಸ್ಲಿಂ ಮುಖಂಡನ ವಿರುದ್ಧವೇ ಮಸೀದಿ ಆಡಳಿತದಿಂದ ದೂರು ಕೊಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿ ಮಸೀದಿ ಆಡಳಿತದಿಂದ ದೂರನ್ನ ನೀಡಲಾಗಿದೆ. ಬೆಳ್ಳಾರಿಗೆ ಇಬ್ರಾಹಿಂ ಖಲೀಲ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ. ಮಸೀದಿಯಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದೆ ಅಂತ ಆರೋಪ ಬಂದಿತ್ತು. ಈತ ಸುಳ್ಳು ದ್ವೇಷ ಬರಹಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬರಿತಾ ಇದ್ದಾನೆ, ಕೋಮು ಪ್ರಚೋದನೆ ಬರುವ ರೀತಿಯಲ್ಲಿ ಬರೆದಿದ್ದಾನೆ ಅಂತ ದೂರು ಕೊಟ್ಟಿದ್ದಾರೆ. ಜಮಾತ್ ಅಧ್ಯಕ್ಷ UH ಅಬೂಬಕರ್ ಹಾಜಿಯಿಂದ ದೂರನ್ನ ನೀಡಲಾಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಉಲ್ಲೇಖಿಸಿಯೂ ಕೂಡ ಖಲೀಲ್ ಫೇಸ್ಬುಕ್ ಪೋಸ್ಟ್ ಮಾಡಿದ್ರು. ಹೀಗಾಗಿ ಖಲೀಲ್ ವಿರುದ್ಧ ಪ್ರಕರಣ ದಾಖಲಿಸಿದ ಮಸೀದಿ ಆಡಳಿತ. ಈ ಮಧ್ಯೆ ಇಬ್ರಾಹಿಂ ಖಲೀಲ್ನಿಂದ ಜೀವ ಬೆದರಿಕೆ ಬಗ್ಗೆ ಪ್ರತಿ ದೂರು ಕೂಡ ದಾಖಲಾಗಿದೆ. ನೋಡಿ, ಇದೇ ಫೇಸ್ಬುಕ್ ನ ಪೋಸ್ಟ್ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಈ ತರ ಎಲ್ಲ ಯಾರ್ಯಾರು ಮಾಡಿದ್ರು ಏನು ಎತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಸೀದಿಯವರು ಇದೀಗ ಅದೇ ಧರ್ಮದವನ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಕಾರಣ ಕೋಮು ಪ್ರಚೋದನೆ ಬರುವ ರೀತಿಯಲ್ಲಿ ಬರೆದಿದ್ದಾರೆ ಅಂತ ಆರೋಪಿಸಿ ಕೆಲವರು ಬೇಕು ಅಂತ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕು, ನೆಮ್ಮದಿಯನ್ನ ಶಾಂತಿಯನ್ನ ಹಾಳು ಮಾಡಬೇಕು ಅಂತ ಏನೇನು ಡ್ರಾಮಾಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟವರಾದ್ರೂ ಕೂಡ ಇಂಥ ಡ್ರಾಮಾಗಳು ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮಸೀದಿ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಏನು ಬರೆದಿದ್ರು ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಫೇಸ್ಬುಕ್ನಲ್ಲಿ ಈ ಥರದೊಂದು ಪೋಸ್ಟ್ ಹಾಕಿದ್ದು, ಬೇಕು ಅಂತ ಪ್ರಚೋದನೆಗೆ ಒಳಗಾಗಬೇಕು, ಇದರಿಂದ ಗಲಾಟೆ ಆಗಬೇಕು, ಸಮಾಜದ ಸಾಮರಸ್ಯ ಹಾಳಾಗಬೇಕು, ಹದಗೆಟ್ಟು ಹೋಗಬೇಕು, ಕಲ್ಲಲ್ಲಿ ಹೊಡಿಬೇಕು, ಲಾಠಿ ಚಾರ್ಜ್ ಆಗಬೇಕು, ಇದೆಲ್ಲ ಇವರ ಉದ್ದೇಶಗಳು. ನೆಮ್ಮದಿಯಿಂದ ಈ ಸಮಾಜದೆಲ್ಲರೂ ಬದುಕಬೇಕು, ಶಾಂತಿ ಸೌಹಾರ್ದದಿಂದ ಇರಬೇಕು ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ಬುದ್ಧಿಜೀವಿಗಳು ಅಂತ ಅನ್ನಿಸ್ಕೊಂಡವರು ಅಥವಾ ಈ ಸಮಾಜದಲ್ಲಿ ನಾವು ಮಾನವರು ಅಂತ ಅನ್ನಿಸ್ಕೊಂಡವರು ಎಲ್ಲ ಮರ್ತು ಬಿಡ್ತಾ ಇದ್ದಾರೆ. ಹೆಂಗೆ ಬೆಂಕಿ ಹಚ್ಚೋದು, ಹೆಂಗೆ ಜಗಳ ತಂದು ಹಾಕೋದು, ಎಲ್ಲಿ ತಂದಿಡೋದು, ಈ ಥರದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಸೊ ಪ್ರವೀಣ್ ನೆಟ್ಟಾರು ಹತ್ಯೆ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಆ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖಿಸಲಾಗಿತ್ತು. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಈ ಪ್ರಕರಣ ನಿಜವಾಗ್ಲೂ ಕೂಡ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಬಂತು ಅನ್ನೋಂಗಾಗಿದೆ. ಈಗ ನೋಡಿದ್ರೆ ಇಬ್ರಾಹಿಂ ಖಲೀಲ್ ಅನ್ನೋನ್ ಮೇಲೆ ದೂರು ದಾಖಲಾಗ್ತಾ ಇದೆ, ಅಪಪ್ರಚಾರ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಕ್ಟ್ ಆಗಿ ಆಗಿದೆಯೇನು, ಏನು ನಡೀತಾ ಇದೆ? ನೀತಿ ಈ ಪ್ರಕರಣದ ಮೇಲ್ನೋಟವನ್ನ ನೋಡುವ ಸಂದರ್ಭ ಇದು ಇಷ್ಟು ಸಂಚಲನ ಕಾರಣವಾಗಿದ್ದು ಯಾಕೆ ಅಂದ್ರೆ ಇಡೀ ರಾಜ್ಯದ ಬೆಚ್ಚಗೆ ರೀತಿಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆ ಆಗಿತ್ತು, ಪ್ರವೀಣ್ ನೆಟ್ಟಾರ್ ಹತ್ಯೆ. ಆ ಒಂದು ಹತ್ಯೆಗೂ ಕೂಡ ಈ ವಿಚಾರ ಏನು ತಲುಪು ಹಾಕಿಕೊಂಡಿರುವಂತದ್ದು ಈಗ ಸದ್ಯ ಸಾಕಷ್ಟು ಒಂದು ಸಂಚಲನಕ್ಕೆ ಕಾರಣವಾಗಿರುವಂತದ್ದು. ಇದೇನು ಒಂದು ವೈಯಕ್ತಿಕ ದ್ವೇಷ ಅನ್ನುವಂಥದ್ದು ಈಗ ಹೊರಬಿದ್ದಿದೆ. ಇಬ್ರಾಹಿಂ ಖಲೀಲ್ ಅನ್ನುವಂಥವನಿಗೆ ಆ ಒಂದು ಬೆಳ್ಳಾರಿಯ ಮಸೀದಿ ಹಾಗೂ ಅಲ್ಲಿರುವಂತಹ ಇಬ್ಬರ ಮೇಲೆ ಒಂದು ರೀತಿಯ ವೈಯಕ್ತಿಕ ದ್ವೇಷ ಆಯಿತು. ಅದನ್ನ ಹೊರಹಾಕುವಂತ ಸಂದರ್ಭ, ಮಸೀದಿಯ ವಿರುದ್ಧ ದೂರುವಂತ ಸಂದರ್ಭ ಈತ ಮಸೀದಿಯ ಮೂಲಕ ಅಂದ್ರೆ ಮಸೀದಿಯ ಬಗ್ಗೆ ಅಪಪ್ರಚಾರವನ್ನ ಮಾಡ್ತಾ ಇದ್ದಾನೆ ಅನ್ನುವಂತ ಒಂದು ಆರೋಪವನ್ನ ಮಾಡಿ ಈಗ ಆ ಮಸೀದಿಯ ಒಂದು ಆಡಳಿತ ಕಮಿಟಿ ಏನಿದೆ ಅದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದೆ. ಯಾಕಂದ್ರೆ ಈತ ಒಂದು ಪೋಸ್ಟ್ ಏನಿದೆ ಕಳೆದ 2 ದಿನಗಳಿಂದ ಇಲ್ಲಿ ಸಾಕಷ್ಟು ಒಂದು ಸಂಚಲನ ಕ್ರಿಯೇಟ್ ಮಾಡಿತ್ತು. ಹಾಗಾಗಿ ಇದು ಕೋಮು ದ್ವೇಷ ಕಾರಣ ಆಗಬಹುದು, ಮತ್ತೊಂದು ಏನೋ ಗಲಭೆಗೆ ಕಾರಣ ಆಗಬಹುದು ಅನ್ನುವಂತ ಕಾರಣಕ್ಕೋಸ್ಕರ ಆ ಮಸೀದಿಯ ಕಮಿಟಿಯವರಿಗೆ ಹೋಗಿ ಅಪಪ್ರಚಾರದ ಒಂದು ಆರೋಪವನ್ನ ಈತನ ಮೇಲೆ ಹಾಕಿದ್ದಾರೆ. ಈತ ನಿರಂತರವಾಗಿ ಈ ರೀತಿಯ ಪೋಸ್ಟ್ ಗಳನ್ನೆಲ್ಲ ಮಾಡ್ತಾ ಇದ್ದ. ಯಾಕಂದ್ರೆ ಆ ಪ್ರವೀಣ್ ನೆಟ್ಟಾರ್ ಹತ್ಯೆಯಲ್ಲಿ ಲಿಂಕ್ ಆಗಿರೋ ಕಾರಣದಿಂದಾಗಿ ಈಗ ಸದ್ಯ ಇದು ಸದ್ದು ಮಾಡ್ತಾ ಇದೆ. ಪ್ರವೀಣ್ ನೆಟ್ಟಾರ್ ಹತ್ಯೆಯನ್ನು ನಾವು ನೋಡ್ಬೋದು. ಇದನ್ನ NIA ತನಿಖಾ ಸಂಸ್ಥೆ, ರಾಷ್ಟ್ರೀಯದ ಒಂದು ಉನ್ನತ ತನಿಖಾ ಸಂಸ್ಥೆ ಅಂತ ಹೇಳಿಕೊಳ್ಳುವಂತ NIA ಏನಿದೆ ಇದು ತನಿಖೆಯನ್ನ ಮಾಡಿದೆ. ಈಗ ಬಹುತೇಕ ಆರೋಪಿಗಳ ಒಂದು ಬಂಧನ ಕೂಡ ಆಗಿದೆ. ಆದ್ರೆ ಈ ಹೊತ್ತಲ್ಲಿ ಪ್ರವೀಣ್ ನೆಟ್ಟಾರ್ ಹತ್ಯೆಗೂ ಕೂಡ ಮಸೀದಿಯ ಒಂದು ಸಂಬಂಧ ಇದೆ ಅನ್ನುವ ರೀತಿಯಲ್ಲಿ ಈತ ಪೋಸ್ಟ್ ಮಾಡಿರುವಂತದ್ದು ಈಗ ಆ ಸಮುದಾಯದ ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಯಾಕಂದ್ರೆ ಬೆಳ್ಳಾರಿ ಅನ್ನುವಂಥದ್ದು ಕೂಡ ಸಾಕಷ್ಟು ಒಂದು ಕೋಮು ಸೂಕ್ಷ್ಮ ಪ್ರದೇಶ, ದಕ್ಷಿಣ ಕನ್ನಡ ಜಿಲ್ಲೆ ಕೂಡ. ಹಾಗಾಗಿ ಇದು ಬೇರೆ ಆ ಒಂದು ರೂಪವನ್ನ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ಮುನ್ನೆಚ್ಚರಿಕೆ ಕ್ರಮದಿಂದ ಅವರು ಈಗ ದೂರನ್ನ ದಾಖಲು ಮಾಡಿದ್ದಾರೆ. ಇನ್ನು ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ ಇದೆಲ್ಲವನ್ನ ಕೂಡ ಕಾದು ನೋಡಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.